ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ರವಿಕುಮಾರ್ ಸಿಂಗ್ ಅವರ ಸಾರಥ್ಯದಲ್ಲಿ ಭಾರತ ರತ್ನ 26 ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮುಧೋಳ ತಾಲೂಕಿನ ಮಂಡ್ರು ಕ್ರಾಸ್ ಬಳಿ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ರೈತರಿಂದ ಪ್ರತಿಭಟನೆ. ವರದಿ ಶ್ರೀಶೈಲ್ ತಳವಾರ. ನಿರಂತರ ಸುದ್ದಿಗಾಗಿ ಸಂಪರ್ಕಿಸಿ ಫೋನ್ ನಂಬರ್ 9964266674 ಜಮಖಂಡಿ. ಮತ್ತೆ ಸಿಗೋಣ ವೀಕ್ಷಕರೇ ಮುಂದಿನ ಸುದ್ದಿಯೊಂದಿಗೆ. ನಮಸ್ಕಾರ. ಐದು ನಿಮಿಷ ಆಗ್ಬೇಕಂತ ಮತ್ತ 12 ಮಾತಾಡ್ರಿ ಒಂದ ಏನು ಈ ಕಬ್ಬು ಬೆಲೆ ನಿಗದಿಗಾಗಿ 15 ದಿನಗಳಿಂದ ಹೋರಾಟ ನಡೀತಿದ್ದು ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಎಲ್ಲ ಜಿಲ್ಲೆಗಳಲ್ಲಿ ಈ ಹೋರಾಟವನ್ನು ಪ್ರಾರಂಭ ಮಾಡಿ ಇವಾಗ ಏನವರು ಸರ್ಕಾರದವರು 3300 ಅಂದರೆ FRP ಪ್ರಕಾರ ದೇಶದಿಂದ ಏನು ಅವ್ರ ರಿಕ್ವೈರಿ ಆಧಾರ ಮೇಲೆ ಏನು ಇದನ್ನು ಘೋಷಣೆ ಮಾಡ್ಯಾರು, ಅದು ನಮಗೆ ಸಂಬಂಧ ಇಲ್ಲ. FRPಗೆ ನಮ್ಗೆ ಏನೂ ಸಂಬಂಧ ಇಲ್ಲ. ನಮ್ದು ಏನಿದ್ರು ಈ ವರ್ಷದ ಬೆಲೆ 3500 ಕೊಡಬೇಕು. ಹೋದ ವರ್ಷದ್ದು 500 ರೂಪಾಯಿ ಕೇಳಾಯ್ತು, ಅದ್ರದ್ದು ಏನೈತಿ ಅದನ್ನು ಕೊಡಬೇಕು ಅನ್ನೋ ಹೋರಾಟದಿಂದ ಇದು ಪ್ರಾರಂಭ ಆಗೈತಿ. ಹಳಿ ಬಾಕಿ 18, 19 ಮತ್ತು 21, 22 18, 19ರಾಗ 175, 185, ಆಮೇಲೆ 111 ಇವೆಲ್ಲ ಕೊಡಬೇಕಾಗಿತ್ತು. ಅದ್ರಾಗ ಆಲ್ಮೋಸ್ಟ್ ಆಲ್ ಒಂದು 3 ಕಾರ್ಖಾನೆ ಕ್ಲಿಯರ್ ಆಗಿದ್ದವು. ಇನ್ನೂ ಉಳಿದಿರತಕ್ಕಂಥ ಕಾರ್ಖಾನೆಗಳು ಕ್ಲಿಯರ್ ಮಾಡಿಲ್ಲ. 21, 22, 62 ಅವು ಉಳಿದಾವ. ಅವು 3 ಕಾರ್ಖಾನೆ ಕ್ಲಿಯರ್ ಮಾಡ್ಯಾವತ್ತು ಹೇಳಿಕೆ ಕೊಟ್ಟರು. ಆದರೆ ಲಿಖಿತವಾಗಿ ಯಾರೂ ನಮಗೆ ಬಂದು ಅವ್ರು ಲಿಖಿತವಾಗಿ ಅಷ್ಟು ಕ್ಲಿಯರ್ ಐತೆ ಅಂತ ಹೇಳಿ ಕೊಟ್ಟಿಲ್ಲ. ಇವಾಗ ಹೋದ ವರ್ಷದ 24, 25 ಹಂಗಾಮದ್ದು ಏನೈತಿ 2ನೇ ಬಿಲ್ 500 ರೂಪಾಯಿ ಕೊಡ್ಬೇಕಂತ ದೇಶ ನಾವು ಹೋರಾಟ ಚಾಲು ಮಾಡೀವಿ. ಅದಕ್ಕೆ ಏನು ಸ್ಪಂದನೆ ಇಲ್ಲ ಕಾರ್ಖಾನೆ ಮಾಲೀಕರದು. ಭಾಳ ಈ ವರ್ಷದ 3500 ಅಂತ ನಾವು ಹೇಳೀವಿ. ಸರ್ಕಾರದವ್ರು 3300, ಅವ್ರು 100 ರೂಪಾಯಿ ಅಂತ, ಇವ್ರು 200 ರೂಪಾಯಿ ಅಂತ. ಅದು ಏನು 6 ತಿಂಗಳು 8 ತಿಂಗಳು ಬಿಟ್ಟು 100 ರೂಪಾಯಿ ಹಾಕೋರತ್ತ. ಇವಾಗ ಇವರು 3100 ರೂಪಾಯಿ ಕೊಡ್ತೀವಿ, ಉಳಿದಕ್ಕೆ ನಮಗೆ ಅದಕ್ಕೆ ಸಂಬಂಧ ಇಲ್ಲ ಅಂತ ಫ್ಯಾಕ್ಟ್ರಿ ಮಾಲಕರು ಮಾಂಡತನ ಮಾಡತ್ತಾರು. ಅದಕ್ಕಾಗಿ ಜಿಲ್ಲೆಯಾದ್ಯಂತ ಇವತ್ತು ಬಂದ್ ಕರೆಯನ್ನು ಕೊಟ್ಟಿದ್ದು. ಬಿಗಿ ಬಂದೋಬಸ್ತ್ ಆಗಿ ಎಲ್ಲ ಹಳ್ಳಿಗಳಲ್ಲಿ ಭಾರಿ ಆಕ್ರಮಣಕಾರಿಯಾಗಿ ಅಂದ್ರೆ ಫುಲ್ ಘರ್ಷಣೆಯಾಗಿ ಎಲ್ಲ ಹೋರಾಟ ಪ್ರಾರಂಭ ಆಗಿ ಎಲ್ಲವನ್ನು ಬಂದ್ ಮಾಡಿದ್ರು. ಇವಾಗ ಒಂದು ಸೈಕಲ್ ಮೋಟರ್ಸ್ ಬಿಡಕ್ಕೆ ಗೊತ್ತಿಲ್ಲ. ಅದಕ್ಕೆ ಇನ್ನೂ ಇದು ಇದೇ ರೀತಿ ಮಂಡತನ ಮಾಡಿದ್ರೆ ಫ್ಯಾಕ್ಟ್ರಿಯವರು ಸರ್ಕಾರದವ್ರು ಇದನ್ನ ಮುಂದುವರಿಸಿದ್ರಪ್ಪ ಅಂತಂದ್ರೆ ಇದು ಉಗ್ರವಾಗಿ ಹೋರಾಟ ಪ್ರಾರಂಭ ಆಗೈತೆ. ಅಂದ್ರೆ ಯಾವಾಗ ಏನು ಆಗ್ತೈತೆ ಅನ್ನೋದು ನಮ್ಮ ತಾರಕಕ್ಕೂ ಬರಂಗಿಲ್ಲ, ನಮಗೂ ತಿಳುವಳಿಕೆ ಬರಂಗಿಲ್ಲ. ಆ ರೀತಿಯಾದಂಥ ಒಂದು ಎಲ್ಲ ಕಬ್ಬು ಬೆಳೆಗಾರರಲ್ಲಿ ಮನೋಭಾವನೆ ಇದ್ದು ಯಾವಾಗ ಯಾರಿಗೆ ಏನು ಮಾಡ್ಬೇಕಾರು ಏನಿಲ್ಲ ಅನ್ನೋದು ಇವತ್ತಿನ ಸಂದೇಶ ಐತಿ. ಅದಕ್ಕಾಗಿ ಇದು 2ನೇ 3ನೇ ಈ ರೀತಿಯಾದಂಥ ಹೋರಾಟ ನಡೆಸ್ತಿದ್ದು. ಇನ್ನು ಮುಂದಿನ ಇದೇ ರೀತಿ ಮಂಡತನ ಮಾಡಿದರೆ ಫ್ಯಾಕ್ಟ್ರಿ ಮಾಲೀಕರು ಇನ್ನು ಹೆದ್ದಾರಿ ಬಂದ್ ಮಾಡೋದು, ರೈಲ್ವೆ ಸಹ ಬಂದ್